ಎಂತ ಬೇಕು? 1000 ರೂಪಾಯಿ ಸ್ಟಾರ್ಟ್ ಮಾಡಿದ್ ನೋಡ್ಕೊಂಡು ಇವಾಗ ಎಲ್ಲಿದಾರ ಅಂತ ನೋಡಿದ್ರೆ ಒಳ್ಳೆ ಖುಷಿ ಆಗತ್ತೆ ಅವ್ರನ್ನೆಲ್ಲ ಮಾಡಿದ್ರೆ ಎಲ್ಲರೂ ವಿನಾಯಿತರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಆಫೀಸ್ ಹೋಗ್ಬೇಕಾಗಿದೆ, ಅದಕ್ಕೆ ಪಟ್ ಅಂತ ರೆಡಿ ಆಗಿಬಿಡೋಣ. ಇವಾಗ ಫಸ್ಟ್ ತಿಂಡಿ ತಿನ್ಕೊಂಡು ಆಮೇಲೆ ಸ್ನಾನ ಮಾಡಿ ಮತ್ತೆ ರೆಡಿ ಆಗ್ಬೇಕಾದ್ರೆ ನಮ್ಗೆ ಸಿಗ್ತೀನಿ. ಇವತ್ತಿನ ತಿಂಡಿ ನೀರ್ ದೋಸೆ ಮತ್ತೆ ಬೆಲ್ಲ ತುಪ್ಪ. ಈಗ ಜಸ್ಟ್ ತಿಂಡಿ ಮಾಡ್ಕೊಂಡು ಬಂದೆ. ದೋಸೆ 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 ಅಂತವಲ್ಲ ನಾವು, ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಕಡೆ ಫುಲ್ ದೋಸೆನೇ ಮಾಡ್ತಾರೆ. ಇವತ್ತು ನಾವು ನೀರು ದೋಸೆ ಮಾಡಿದ್ವಿ, ಜಾಸ್ತಿ ದೋಸೆನೇ ಮಾಡೋದು. ಅದ್ಬಿಡಿ ಇವಾಗ ನೋಡಿ ಔಟ್ಫಿಟ್ ಹೆಂಗಿದೆ, ಹೆಂಗೆ ಕಾಣಿಸಿದ್? ಚೆನ್ನಾಗಿ ಕಾಣಿಸಿದ್ಯಾ? ಇವಾಗ ಹೊರಟಿದ್ವಿ ಆಫೀಸ್ಗೆ ಇಬ್ರು. 2000 years later. ಇವಾಗ ವರ್ಕ್ ಮುಗೀತು. ಈಗ ಸತೀಶ್ ಬಿರಿಯಾನಿ ಊಟಕ್ಕೆ ಹೋಗೋಣ. ಇಲ್ಲಿ ಒಂದ್ ಕಡೆ ಊಟಕ್ಕೆ ಬಂದೆ. ಇವಾಗ ಇಲ್ಲಿ ಅಂತ ಹೇಳಿದ್ರೆ ನಾನು ಆಫೀಸ್ ವರ್ಕ್ ಬರ್ತೀನಲ್ಲ, ಇಲ್ಲೇ ಹತ್ರ ಸತೀಶ್ ಬಿರಿಯಾನಿ ಅಂತ ಹೇಳಿ ಒಳ್ಳೆ ಸಖತ್ತಾಗಿ ಬಿರಿಯಾನಿ ಕೊಡ್ತಾರೆ ಆಯ್ತಾ. ನನಗಂತೂ ಸಖತ್ ಇಷ್ಟ ಆಯ್ತು. ನೋಡಿ ಒಳ್ಳೆ ಪಾರ್ಕಿಂಗ್ ಎಲ್ಲ ಮಸ್ತ್ ಆಗಿದೆ. ಬಿರಿಯಾನಿ ಮಾತ್ರ ಸಕ್ಕತ್ತಾಗಿದೆ ಆಯ್ತಾ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ. ಇಲ್ಲಿ ಸತೀಶ್ ಬಿರಿಯಾನಿ ಅಡ್ಡ ಅಂತ ಇದೆ ಲೊಕೇಶನ್ನು. ನೀವು ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಸಿಗತ್ತೆ ಅನ್ಸುತ್ತೆ, ನೋಡೋಣ. ನಾನು ಲೊಕೇಶನ್ ಸಿಕ್ಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ. ಏನಂತ ಹೇಳಿದ್ರೆ ಇಲ್ಲಿ ಸತೀಶ್ ಬಿರಿಯಾನಿ ಅಡ್ಡ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದರು ಫಸ್ಟು, ಸಣ್ಣದಾಗಿ ಒಂದು ಶಾಪಲ್ಲಿ. ಬಟ್ ಇವಾಗ ಒಳ್ಳೆ ಇಂಪ್ರೂವ್ ಆಗಿದ್ದಾರೆ, ಸಖತ್ ಖುಷಿ ಆಗುತ್ತೆ. ಈ ಥರ ಒಂದು ಸಣ್ಣ ಬಿಸ್ನೆಸ್ಸಿಂದ ಒಂದು ಈ ಥರ ಕಟ್ತಾರಲ್ಲ, ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿರ್ತಾರಲ್ಲ, ಅದಂತೂ ಸಖತ್ ಖುಷಿ ಆಗುತ್ತೆ. ಸ್ಟಾರ್ಟ್ ಮಾಡಿದ್ದು ನೋಡಿಕೊಂಡು ಇವಾಗ ಎಲ್ಲಿದ್ದಾರೆ ಅಂತ ನೋಡಿದ್ರೆ ಒಳ್ಳೆ ಖುಷಿ ಆಗುತ್ತೆ ಅವ್ರನ್ನೆಲ್ಲ. ಆ ಥರ ಬಿಸ್ನೆಸ್ ಎಲ್ಲ ಮಾಡ್ತಿದ್ರೆ ಒಳ್ಳೆ ಚಂದ ಅನ್ಸುತ್ತೆ. ಇವಾಗ ನಂದು ಊಟ ಆಗಿದೆಯಲ್ವಾ, ಈಗ ಡೈರೆಕ್ಟ್ ಮನೆಗೆ ಹೋಗೋಣ. ಮನೆಗೆ ಹೋಗಿ ಸ್ವಲ್ಪ ರಿಪೋರ್ಟ್ಸ್ ಎಲ್ಲ ಮಾಡೋದಿದೆ, ಅದೆಲ್ಲ ಮಾಡಿಕೊಂಡು ಇನ್ನೇನು ಮಾಡೋದು ಅಂತ ನೋಡ್ತೀನಿ. ಇವಾಗ ಮೂವ್ ಆಗ್ತಿದೆ ಗೈಸ್. ವೇಟ್ ಮಾಡ್ತಿದ್ದೆ. ಗುರುಗುಂಟೆಪಾಳ್ಯದಲ್ಲಿ ಯಾರು ವೇಟ್ ಮಾಡದೇ ಇರೋರು ಯಾರು ಇದ್ರ ಅಂತ ಕಮೆಂಟ್ ಮಾಡಿ ನನಗೆ. ಬೈಕ್ ಪಾರ್ಕ್ ಮಾಡಿದೆ ನೋಡಿ ಗೈಸ್. 45 ಕಿಲೋಮೀಟರ್ ಆಗುತ್ತೆ ಟೋಟಲಾಗಿ. ಅಯ್ಯಪ್ಪ ದೇವ್ರೆ. ಗೈಸ್, ಮೊನ್ನೆಯಿಂದನೂ ನಾನು ಹೇಳ್ತಿದ್ದೀನಿ ಬಟ್ಟೆ ಐರನ್ ಕೊಡ್ಬೇಕಂತ ಹೇಳಿ. ಅದು ಇನ್ನೂ ಕೊಟ್ಟಿರಲಿಲ್ಲಾಗಿದ್ದೆ. ಇವತ್ತು ತೊಗೊಂಡೋಗಿ ಕೊಡೋಣ ಅಂತಿದ್ದೀನಿ, ಅಥವಾ ಮಾರ್ನಿಂಗ್ ಕೊಡಬೇಕು ನಾಳೆ. ಇವಾಗ ಪುಟ್ಟಿ ಬರ್ತಿದ್ದಾಳಂತೆ, ಹೋಗಿ ಕರ್ಕೊಂಡು ಹಾಗೆ ಏನಾದ್ರು ಊಟಕ್ಕೆ ಏನು ಮಾಡಿಲ್ಲಲ್ಲ, ಅದಕ್ಕೆ ಏನೋ ತಿನ್ಕೊಂಡು ಬರೋಣ ಹೊರಗಡೆ ಹೋಗಿ. ಪನ್ನೀರ್ ಪಲಾಕೋ ಸಿಜ್ವಾನ್ ಕಾನು. ಇಲ್ಲೆಲ್ಲೂ ಹತ್ರ ಈ ತರ ಮಾಡಿಲ್ಲ ಅಲ್ಲ? ಇದಾವೆ, ಎದುರುಗಡೆ ಒಂದಿದೆ. ಇದು ಬಿಟ್ರೆ ಇನ್ನ ಅದು ಶ್ರೇಷ್ಠ ಕಾಲೇಜು ಅಲ್ಲೊಂದಿದೆ. ಮತ್ತೆ ಇಷ್ಟೆಷ್ಟು ಕಾಲೇಜ್ ಹತ್ರ ಒಂದಿದೆ. ಇದು ಡಿ ಗ್ರೂಪ್ ಅಲ್ಲ? ಇದು ಡಿ ಗ್ರೂಪ್. ಆ ಒಂದಾಗ ಏನು ಇರಲಿಲ್ಲ ಇದು. ಅಣ್ಣ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಈ ಸರ್ಕಲ್ 7-8 ವರ್ಷ ಆಯ್ತು. 8 ವರ್ಷ ಆಯ್ತಾ? ಬರೀ ದೋಸೆ ಮಾತ್ರ ಎಲ್ಲ ದೋಸೆನೇ ಮಾತ್ರ? ದೋಸೆನೇ, ಓನ್ಲಿ ದೋಸೆ. ಏನು ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಪಾಲಕ್ ನಂದು ಗೊತ್ತಾಯ್ತು, ಈಗ ಮಾಡ್ತಾರೆ.
ದೋಸೆ ತಿಂದ್ವಿ ಗೈಸ್, ಅಲ್ಲಿ ಸಖತ್ತಾಗಿತ್ತು ಡಿ ಗ್ರೂಪ್ ಅಲ್ಲಿ. ಹೆಂಗಿತ್ತೆ? ಚೆನ್ನಾಗಿತ್ತು ಪಾಪ. ಅಂಕಲ್ ಹೇಳಿದ್ರು ಎಂತ ಶಿಜ್ವಾನ್ ದೋಸೆ ಕೊಡಿ ಅಂತ ಹೇಳ್ದೆ. ಖಾರ ಇರುತ್ತೆ ಅಂದ್ರು. ಮೀಡಿಯಂ ಸ್ಪೈಸ್ ಇಡಿ ಅಂತ ಹೇಳ್ದೆ. ಆದ್ರೂ ಖಾರ ಇತ್ತು. ಬಿಸಿ ಬಿಸಿ ನಾ ತಿನ್ನಂತ ಪಾಲಕ್ ಪಾಲಕ್ ದೋಸೆ. ದೋಸೆ ನೋಡು, ನಾ ಹೆಲ್ದಿ ಇದೀನಿ. ಕಾರ್ನ್ ಈಸ್ ಆಲ್ಸೋ ಹೆಲ್ದಿ. ಹೌದೌದು. ಅಲ್ಲಿ ಶಿವರುದ್ರ ಅಂತ ಮಾಡ್ತಿದ್ರಲ್ಲ ಗೈಸ್, ಅದು ಫಸ್ಟ್ ಟೈಮ್ ನಾನು ನೋಡಿರೋದು. ಬೆಂಗಳೂರಲ್ಲಿ ನಾನು ಬಂದಾವಾಗಿಂದನೂ ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಮೇ ಬಿ ನನ್ನ ತಂಗಿನೂ ಕೂಡ ಫಸ್ಟ್ ಟೈಮೇ ನೋಡಿರ್ತಾಳೆ. ಕಮನ್ ಹೇಮಂತ್, ನೋಡು ಹೇಳು, ಯಾರು ಜಾಸ್ತಿ ನಿಲ್ಸ್ತ್ರ ಅಂತೇಳಿ ಆಯ್ತಾ? ಎಂತ ಕೊಡ್ತೇನೆ? ಎಂತ ನಿಂಗೆಂತ ಬೇಕು? 1000 ರೂಪಾಯಿ ಕೊಡು. 1000 ರೂಪಾಯಿ? ನಮ್ದು ಇನ್ನೂ ಲೋ ಬಜೆಟ್. ಹೇಳು, ನಂಗೆ 5 ಚಾನ್ಸು, ನಿಂಗೆ 5 ಚಾನ್ಸ್ ಆಯ್ತಾ? ಯಾರು ಹೇಳ್ತಾರ ಅಂತಿ 5 ಚಾನ್ಸ್ ಒಳಗಡೆ? ಇಬ್ರು ನಿಲ್ಸ್ಲಿಲ್ಲ ಅಂತ ಹೇಳಿದ್ರೆ ಬಿಡು, ಎಂತದೂ ಇಲ್ಲ. ಯಾರು ಒಬ್ರು ನಿಲ್ಸ್ರೆ ನಾಳೆ ಅಡುಗೆ ಮಾಡ್ಬೇಕು, ಆಫೀಸ್ ಹೋಗ್ತೇನೆ, ಬಂದ್ಮೇಲೆ ಮಾಡ್ಬೇಕು. ನಾವೇನಾದ್ರೆ ನೀ ಅಡ್ಗೆ ಮಾಡಿಡು, ನೀವೇನಾದ್ರೆ ನೀನೇ ಅಡ್ಗೆ ಮಾಡಿ. ಹೇಳು, ಪ್ರಾಕ್ಟೀಸ್ ಮಾಡ್ಬೇಡಿ, ಹೇಳು. ಹೇಳು, ನೀ ಮಾಡ್ತೀಯಲ್ಲ, ನೀ ಸೋತ್ರ ನೀ ಮಾಡ್ಬೇಕು. ದಿನ ಮಾಡುದು ನಾನೇ ನಾ ಮಾಡ್ಲಿಲ್ಲ ಬೇರೆ. ವರ್ಷಕ್ಕೊಂದ್ಸಲ ಮಾಡ್ತೇವೆ. 1 ಚಾನ್ಸ್ ಆಯ್ತು, 2 ಚಾನ್ಸ್ ಆಯ್ತು, ಅದೆಲ್ಲ ಗೊತ್ತಿಲ್ಲ. 3 ಚಾನ್ಸ್ ಆಯ್ತು. ಮತ್ತೊಂದು ಆಡ್ಸು. ಅಲ್ಲ, ಮತ್ತೊಂದು ಚಾನ್ಸ್ ಆಡು. ನೀ 1 ಸಲ ನಿಲ್ಸಿ, ನಾ 2 ಸಲ ನಿಲ್ಸ್ಬಿಟ್ರೆ ಅವಾಗ ನೀನೇ ಮಾಡೋದಾಯ್ತದಲ್ಲಿ. ಇದೆಲ್ಲ ಹೇಳಲಿಲ್ಲ. 5 ಚಾನ್ಸ್ ಆಯ್ತು. ಈಗ ನಾನು ತೋರಿಸ್ಬೇಡ ಬಡ್ಲಿ. ಇನ್ನೂ ಸ್ವಲ್ಪ ಬಗ್ಗು ಹೋಗು. ಫಸ್ಟ್ ಚಾನ್ಸ್ ನಿಲ್ಸಂದ ಬಗ್ಗುದೆಲ್ಲ ಮ್ಯಾಟ್ರ್ ಅಲ್ಲ ಬಿಟ್ಟು ನಿಲ್ಸುದು ಎಂತ ಸುಮ್ಮನೆ ಬಿಟ್ಟಿದ್ವಿ. ನೋಡುವ ವಿಡಿಯೋನೇ ನೋಡುವ. ಹಂಗಾರೆ ಫಸ್ಟ್ ಚಾನ್ಸ್ 1000 ಸಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೀಗೆ ಮಾಡೋದಾಯ್ತು. ಮಾಡು ಮಾಡು ಆಡು. ಅಲ್ಲಿ ನೋಡು, ನೀ ಎಲ್ಲಿಂದ ಮಾಡಿಸ್ತಿದ್ದ? ಎಲ್ಲಿಂದ ಮಾಡ್ರಿ ಅಂತ ಬಿಟ್ಟು ನೀನು ಎಲ್ಲಿಂದನೇ ಮಾಡು. ಹಂಗಾದ್ರೆ ವಿಡಿಯೋ ತೋರಿಸ್ತ, ನಿನ್ ವಿಡಿಯೋ ಲಾಸ್ಟ್ ಗೇಮಲ್ಲಿ ಈಕ್ವಲ್ ಆಗಿದೆ. ಪುಟ್ಟಿಗೆ ಸ್ವಲ್ಪ ಬೇಜಾರಾಯ್ತು. ಯಾರು ಹೈಟ್ ಇಂದ ಫ್ಲಿಪ್ ಮಾಡಾರೆ? ಹೈಟ್ ಇಂದ ನಾವು ಹೇಳಲೇ ಇಲ್ಲ ಗೈಸ್, ಹೈಟ್ ಇಂದ ಅಂತ ಹೇಳಲೇ ಇಲ್ಲ ನಾವು. ಹೇಳಿಲ್ಲ ಅಂದ್ರೆ ಅವರೇ ಹೇಳೋದ್ ಬೇಡ. ನಿಂಗೆ ಉರಿ ಸ್ವಲ್ಪ ಏನ್ ಉರಿ ಇಲ್ಲ. ನಾನು ಒಂದ್ ಹಾಕಿದೆ, ನೀನು ಒಂದ್ ಹಾಕಿದೆ, ಅದ್ರಲ್ಲಿ ಉರಿ ಏನಿಲ್ಲ. ನೀ ಗೆಲ್ಬೇಕು ಅಂತ ಹೇಳಿತ್ತು. ಅವ್ರು ಹೇಳಿದ್ರು ಯಾರು ಎಕ್ಸಾಕ್ಟ್ ವಿನ್ ಆಗರಿ ನೀವೇ ಹೇಳಿ. ಗುಡ್ ನೈಟ್, ಬಾಯ್ ಮಾಡಿದ್ರೆ ಎಲ್ಲರೂ ವಿನ್ ಆಯ್ತು. ಹಿಂಗ್ ನಾ ಹೆಂಗ್ ಆರ್ಸಿದೆ, ನೀ ಹೆಂಗ್ ನಾ ಹೇಳ್ತಾರೆ ಬಿಟ್ಬಿಡು. ಅಣ್ಣನೇ ವಿನ್ನು, ನೀವ್ ಕಮೆಂಟ್ ಮಾಡಿ ಯಾರು ವಿನ್ ಅಂತ. ನಾವು ಫಸ್ಟ್ ಹೇಳಿರಯ್ಯ ಹೈಟ್ ಇಂದ ಹಾರಿಸುದು. ಗೈಸ್, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.